ಪಟಕನ್ ಸಿಗ್ತೀವಿ ಗಿಫ್ಟ್ ಜನ ಕಟ್ ಮಾಡ್ತೀವಿ ರೆಡಿ ಮಾಡಿ ಇಲ್ಲಿಗೆ ಬಂದು ನಾವು ಹರಕೆ ಹೊತ್ಕೊಂಡು ಹೋದ್ವಿ. ನಮ್ಗೊಂದು ಮಗು ಬೇಕು, ಇಷ್ಟು ವರ್ಷ ಆಗಿದೆ ನಮ್ಗೆ ಮಕ್ಕಳ ಫಲ ಇಲ್ಲ, ತಾಯಿ ನಾವು ಕಣಿಸು ಅಂತೇಳಿ ಕೇಳ್ಕೊಂಡು ಹೋಗಿ 2 ತಿಂಗಳಿಗೆ 3 ತಿಂಗಳಿಗೆ ಗುಡ್ ನ್ಯೂಸ್ ಗೊತ್ತಾಯ್ತು. ಗುಡ್ ನ್ಯೂಸ್. ಖುಷಿನ ತಂಗಿ ಊರು ಸ್ವಂತ ಊರ ನಂಗ್ ಮಗಳವಳು. ಇವ್ರದ್ದು ನಮ್ ಸೊಸೆ ಉಡುಪಿ ಅವ್ರದ್ದು. ಉಡುಪಿ ಈಗ ನಿನಗೆ ಸೊಸೆ ನನಗೆ ಮಗಳು ಬೀಗರು ನಾವು ನೀವು ಮತ್ತೆ ಮಾವ ಬಾವ ನೀನ್ ಅಕ್ಕ ನಮ್ಮ ಮಗಳು ನಾನು ಮಾವ. ಸೀರೆ ಯಾರು ಬಂದಿರಮ್ಮ? ಗಾಡಿ ಬಂದಿದ್ದೀಪ ನೋಡಿ ಅಂದಾತ್ರೆ ಒಂದ್ಸರಿ ಕೇಳಿ. ಈ ಹುಡುಗಿ ತಂಗಿ ಕೇಳಿದ್ರ ಅಲ್ಲೆಲ್ಲ ಹೊನ್ನಾಳಿ ಹಳ್ಳಿಲಿ ಅಡಿಗೆ ಕೆಲಸ ಮಾಡ್ತಾರಂತೆ. ಯಾರ್ಯಾರು ಅಡಿಗೆ ಕೆಲಸ ಮಾಡ್ತಾರೆ ತಂಗಿಯಾರು ಎಲ್ಲರ ಫಲ ನನ್ನ ತಂಗಿ ಒಂದು ಕ್ಲಾಸ್ ಹಾಕಿ ಅಡಿಗೆ ಕೆಲಸ ಮಾಡ್ತಾರೆ. ಪುಣ್ಯ ಆಗ್ತಿದ್ದೇಳು ಯಾರು ಕ್ಲಾಸ್ ಹಾಕಲ್ಲ, ನನ್ನ ತಪ್ಪಬೇಡ, ನಾನು ಏನು ಮಾಡೋಕ್ಕಾಗಲ್ಲ. ಏನು ಏನು ಕೆಲಸ ಮಾಡ್ತೀವಿ ನೀವು? ಎಲ್ಲಿ ಕ್ಯಾಟ್ರಿಂಗ್ ಮಾಡೋದು ದುಡ್ಡು ಮಾಡೋಕ್ಕೆ, ಇವ್ರು ಮಾಡೋದು ಹಿಂಗೆ ಕ್ಯಾಟ್ರಿಂಗ್ ಮಾಡೋದು ದುಡ್ಡಿಗೆ ಮಾಡ್ತೀವಿ. ಇವ್ರು ಹಂಗಲ್ಲ, ಇದಕ್ಕೆ ಬಡಬಗ್ಗರು ಮಕ್ಕಳಿಗೆ ಮಾಡೋದು. ಬಿಡ ತಂಗಿ ದೇವ್ರು ಆಯ ಸಾಲ ಕೊಡ್ತೀವಿ. ಇಲ್ಲಿ ಸೀರೆ ಹಾಕ್ತಲ್ಲ ಮಗಳ ಹಬ್ಬ ತಾಳಿನುವೆ ಮದುವೆ ಕಿಟ್ಟಿಗೆ ಬಂದು ಕೊಡ್ತೀವಿ ಅಂತ ಕೇಳ್ಕೊಂಡಿದ್ದು, ಇವತ್ತು ತಗೊಬಂದು ಕೊಟ್ಟಿದ್ದೀವಿ. ಯಜಮಾನ್ರದ್ದು ಅವ್ರು ಕುಡಿತಾರೆ ಅಂತ ನಿಮ್ ಕೈಲೇ ಬಯಸ್ತೆ, ಅವಾಗೆ ಮುಗೀತು. ದುಡ್ಡು ಬಾಂಬ ನೋಡಿ ತಂಗಿ ಬೇಡ್ಕೊಂಡಿದ್ದು ಅಂತ ಕುಡಿಯೋದೇ ಬಿಟ್ಟಾರ. ಒಂದು ಮಗು ಒಂದು ನೆಮ್ಮದಿ ಎರಡೇ ನನಗೆ ಸಾಕಣವ ಅಂತ ಹೇಳಿದ್ದು, ಅದಾಯ್ತು. ನಾನು ನಮ್ಮಮ್ಮ ಪಾಪ ಡೇಟ ಉಟ್ಕೊಬೇಡ ಗೊತ್ತಲ್ಲ ಮಗಳು. ದೇವರು ಆಯಸ್ಸರ ಕೊಡಲಿ, ದೇವಸ್ಥಾನ ನಿಧಿಗಂತೂ ಸಹಾಯ ಮಾಡಿರ್ತಾರೆ. ಇದು ಕಾರ್ ಸಾಕು ಬಂದಂತಾರೆ ಏನು ಹಾಕಲ್ಲ. ಬಿಗ್ ಬಾಸ್ ಹೋಗಿ ಆಗ್ತಾರೆ. ಯಾರು ಬಂದಿರಿ? ನಿಮ್ಮ ತಾಯಿ ಇದ್ದಾರ? ನಮ್ಮ ತಾಯಿ ಇದ್ದಾರೆ, ಊರಲ್ಲಿ ಊರಾಗೆ ಎಲ್ಲಿ ತಾಯಿ ಇರ್ತಾನೆ. ಅಲಂಕಾರ ಮಾಡ್ತೀನಿ ನೀನೇ. ಅವನ ಯಾರು? ನಮ್ಮ ಬಾಮ. ನಿಮ್ಮ ತಾಯಿ ಇದ್ದಾರ? ಸುಳ್ಳು ಹೇಳ್ಬಿಡಲೇ ಬಮ್ಮಿಗ. ಇಲ್ಲ ಅಲ್ಲಿ ಇಬ್ಬರು ನಿಮ್ಮ ತಾಯಿ ಕೊಡ್ಬೇಕಂತ ಎಲ್ಲ ಇವ್ರಿಗೆ ಕೊಡ್ಲಿ ಕಲ್ರ ತಾಯಿ ಕೊಡಿ.